ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ರಿಗೂ ನಮ್ಮ ಮನೇಲಿ ಒಂದು ಸ್ಪೆಷಲ್ ಆಗಿ ಮತ್ತು ವೆರಿ ಸಿಂಪಲ್ ಆಗಿ ಒಂದು ಚಿಕನ್ ಪೆಪ್ಪರ್ ಫ್ರೈ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ಚಿಕನ್ ಪೆಪ್ಪರ್ ಫ್ರೈ ಅಂದರೆ ಕೆಲವೊಂದು ಮಸಾಲೆಗಳು ಹಾಕ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಸ್ಪೆಷಲಿ ಬಾಣ್ತಿರ್ಗೆ ಅಂತ ಮಾಡಿಕೊಡುವಂಥ ಒಂದು ಚಿಕನ್ ಪೆಪ್ಪರ್ ಫ್ರೈ ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನಾಲ್ಗೆ ಕೆಟ್ಟಾಗ ಈ ಬಾಣ್ತಿರುವಂಥವನ್ನೆಲ್ಲ ಎಲ್ಲರೂ ಕೂಡ ಈಸಿಯಾಗಿ ಅಷ್ಟು ಸಖತ್ತಾಗಿ ತಿನ್ನುವಂಥ ಒಂದು ಚಿಕನ್ ಪೆಪ್ಪರ್ ಫ್ರೈನ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನಮ್ಮ ಮನೇಲಿ ಇದು ಸ್ಪೆಷಲೇ, ಯಾಕೆಂದರೆ ಇದು ತುಂಬ ನಮಗೆ ಹಳೆಯದು ಒಂದು ತುಂಬ ಅಂದರೆ ತುಂಬಾ ನಮ್ಮ ಅಮ್ಮ ಅವ್ರ ಅಮ್ಮ ಮಾಡಿಕೊಡ್ತಿದ್ರಂತೆ. ಅವ್ರು ಬಾಣ್ತಿರಿದ್ದಾಗ ಯಾವುದೇ ರೀತಿ ಮಸಾಲೆಗಳನ್ನ ಹಾಕ್ತೇನೆ. ಸೊ ಅದೇ ರೀತಿಯಲ್ಲೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಒಂದು ರೆಸಿಪಿನ. ಸೊ ವೆರಿ ಸಿಂಪಲ್ ಅಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮತ್ತು ಎಷ್ಟು ಒಂದು 15 to 20 ಮಿನಿಟ್ಸ್ ಒಳಗಡೆ ಪ್ರಿಪೇರ್ ಆಗುವಂಥ ಒಂದು ಚಿಕನ್ ಪೆಪ್ಪರ್ ಫ್ರೈ. ಸೊ ನಿಮಗೆ ನೋಡ್ತಿದ್ರೇ ಕಾಣಿಸ್ತಿರ್ಬೋದು ಎಷ್ಟು ಇಂಗ್ರೀಡಿಯೆಂಟ್ಸ್ಗಳಿದೆ ಅಂತ. ಸೊ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದ್ರ ಜೊತೆಗೆ ಇನ್ನೊಂದೆರಡು ನಾನು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ಕೋತೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ಗೆ ನಮ್ಮನೆಯಲ್ಲೆಲ್ಲ ತುಪ್ಪದಲ್ಲೇ ಮಾಡೋದು, ಇದು ಬಾಣ್ತಿರು ಕೊಡೋ ಸ್ಪೆಷಲಿಂದ. ಯಾಕಂದರೆ ಚಿಕನ್ ಪೆಪ್ಪರ್ ಫ್ರೈಗಿಂದ ತುಂಬ ಟೇಸ್ಟಿಯಾಗಿ ಸಿಗೋದೆ ಈ ಒಂದು ತುಪ್ಪದಲ್ಲಿ ಮಾಡೋದ್ರಿಂದ. ಸೊ ಹಾಗಾಗಿ ನಾನಿಲ್ಲಿ ಸುಮಾರು ದೇಸಿ ಘೀ ಅಂದರೆ ಮನೆಯಲ್ಲಿ ಮಾಡುವಂಥ ಹಸುವಿನ ತುಪ್ಪನ 2 ಟೀ ಸ್ಪೂನ್ ಹಾಕಿದ್ದೀನಿ. ಈ ಕಾದಿರುವಂಥ ತುಪ್ಪಕ್ಕೆ ನಾವು ಮೊದಲಿಗೆ ಏನು ತೊಗೊಂಡಿದ್ವಿ ಈ ಹಸಿಮೆಣಸಿಕಾಯಿನ ಸೇರಿಸ್ಕೋಬೇಕು. ಹಸಿಮೆಣಸಿಕಾಯಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆ ನಂತರ ನಾವು ಏನು ತೊಗೊಂಡಿದ್ವಿ ಈ ಒಂದು ಮೆಣಸಿಕಾಯಿನ ಇದಕ್ಕೆ ಸೇರಿಸ್ಕೊಂಡು ಇದನ್ನು 1-2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ನಂತರ ನಾವು ನೋಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು. ಈ ಈರುಳ್ಳಿ ಏನಾಗಬೇಕು ಅಂದರೆ ನಮಗೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಕಡ್ಡಿ ಫ್ರೆಶ್ ಆಗಿರುವಂಥ ನಾಟಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು 2-3 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಈಗ ನಾವೇನು ಮಾಡೋಣ ಅಂದರೆ ಸುಮಾರು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ತೊಗೊಂಡಿರೋ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ನಮ್ಮ ಕಡೆ ಎಲ್ಲ ಬರೀ ಬೆಳ್ಳುಳ್ಳಿನ ಚೆಚ್ಚಿ ಹಾಕೋದ್ರಿಂದ ಒಂದು ಬಹಳ ಟೇಸ್ಟ್ ಸಿಗುತ್ತೆ. ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಹಾಕ್ತಾ ಇದ್ದೀನಿ. ಇದು ಕೂಡ ಬಹಳನೇ ಚೆನ್ನಾಗಿರುತ್ತೆ, ತಿಂತಾ ಇದ್ರೆ ಮತ್ತೆ ತಿನ್ನಬೇಕು ಅನ್ಸುತ್ತೆ. ಸೊ ಈಗ ಇದನ್ನು ನಾನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಸೊ ಈ ಅರಿಶಿನ ಪುಡಿ ಸೇರಿಸ್ಕೊಂಡ್ಮೇಲೆ ನಾನು ಅರ್ಧ kg ಚಿಕನನ್ನು ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಸೇರಿಸ್ಕೋಬೇಕು. ಈಗ ಇದಕ್ಕೆ ರುಚಿಗೆ ನೋಡಿಕೊಂಡು ಕಲ್ಲುಪ್ಪನ್ನೇ ಸೇರಿಸ್ಕೋಬೇಕು. ಇದಿಷ್ಟನ್ನು ಹಾಕಿ ನಾವು ನೀಟಾಗಿ ನಾವು ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು 10 to 12 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ನನಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇದನ್ನು ಕುಕ್ಕರಲ್ಲಿ ಇದೆಲ್ಲ ಹಾಕಿ ಇಷ್ಟನ್ನು ಇಂಗ್ರೀಡಿಯೆಂಟ್ಸ್, ಈಗ ನಾನೇನು ತೋರಿಸ್ತು ಇದಿಷ್ಟನ್ನು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಕುಕ್ಕರಲ್ಲಿ ನೀವು ಜಸ್ಟ್ ಒಂದೇ ಒಂದು ವಿಷಲನ್ನು ತೊಗೊಂಡು ಆ ನಂತರ ನಾನು ತೋರಿಸಿರುವಂಥ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ನೀರಿಗಿರೆಲ್ಲ ಏನೂ ಹಾಕಲ್ಲ. ಸೊ ಈ ಚಿಕನ್ ಹಾಕಿ ಲಿಟ್ಲನ್ನು ಕ್ಲೋಸ್ ಮಾಡಿ ನೀಟಾಗಿ ನಾನೀಗ ಇದನ್ನು ಒಂದು 10 ನಿಮಿಷ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ನಾನು ಒಂದು 10 ನಿಮಿಷ ಬಿಟ್ಟಿದ್ದೆ. ಸೊ ಈಗ ನಾವೇನು ಮಾಡಬೇಕು ಅಂದರೆ ಒಂದು ಮೀಡಿಯಮ್ ಸೈಜು ಹುಳಿ ಟೊಮೆಟೊನ ಅಂದರೆ ನಾಟಿ ಟೊಮೆಟೊನನ್ನು ಸೇರಿಸ್ಕೋಬೇಕು. ಇದಕ್ಕೆ ನಾಟಿನೇ ಸೇರಿಸ್ಕೋಬೇಕು, ಬೇರೆ ಯಾವುದೂ ಸೇರಿಸ್ಕೋಬಾರ್ದು. ಖಂಡಿತವಾಗ್ಲೂ ಈ ಟೊಮೆಟೊ ಹಾಕಿದ ನಂತರ ನಾನು ಒಂದು ಕಾಳು ಮೆಣಸಿನ ಪುಡಿನ ಬಿಸಿ ಮಾಡಿಕೊಂಡು ಅದನ್ನು ಕುಟಾಣಿನಲ್ಲಿ ಕುಟ್ಕೊಂಡಿದ್ದೀನಿ. ನಾನಿಲ್ಲಿ ಇದಕ್ಕೆ ನನಗೆ ಎಷ್ಟು ಚಿಕನಿಗೆ ಬೇಕೋ ಅಷ್ಟು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ, ಅಂದರೆ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಬಟ್ ಈಗ ನಾನು ಇದರಲ್ಲಿ ಒಂದು 3/4 ಟೀ ಸ್ಪೂನ್ನ ಇದಕ್ಕೆ ಸೇರಿಸಿ ಈ ಟೊಮೆಟೊ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾಕೆ ಅಂದರೆ ಈ ಒಂದು ಚಿಕನು ಉಪ್ಪು, ಹುಳಿ ಮತ್ತು ಖಾರ ಇದು 3 ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಈ ಟೊಮೆಟೊ ಹಾಕಿದ ಮೇಲೂ ಅಷ್ಟೇ ಹೈ ಫ್ಲೇಮಲ್ಲೇ ನೀವು ನೀಟಾಗಿ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ಟೊಮೆಟೊ ಏನು ಬೇಗ ಬೆಂದುಬಿಡುತ್ತೆ. ಸೊ ಈಗ ಮತ್ತೆ ಲಿಟ್ಲನ್ನು ಕ್ಲೋಸ್ ಮಾಡಿ ನಾನು ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ನಾನು ಒಂದು 10 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ಕುಕ್ ಆಗಿದೆ. ಮಧ್ಯೆ ಕೈ ಆಡಿಸ್ಬೇಕು, ಹಾಗೆ ಲೈಟಾಗಿ ನೀರನ್ನು ಸೇರಿಸ್ಕೋಬೇಕು. ನೀರು ಬಿಟ್ಕೊಂಡ್ರೆ ನೀರು ಹಾಕಕ್ಕೆ ಹೋಗ್ಬೇಡಿ. ನೀರು ಬಿಟ್ಕೊಳ್ಳಿಲ್ಲ ಅಂದರೆ ಮಾತ್ರ ನೀರು ಹಾಕಿ ಚಿಕನು
ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ನಾನು ಒಂದು ಅರ್ಧ ನಿಂಬೆಹಣ್ಣು ರಸನ ಸೇರಿಸ್ಕೊಂಡು ಒಂದು 2 ಸೆಕೆಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಯಾಕೆಂದರೆ ಈಗ ನೋಡ್ಕೊಳ್ಳಿ, ನಾನು ರೈಸ್ಗೆ ತಿನ್ನೋದಾದರೆ ನೀವು ಸ್ವಲ್ಪ ಇದನ್ನು ಗ್ರೇವಿ ಇನ್ನೊಂದು ಚೂರು ಮಾಡ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಸೊ ಡ್ರೈ ಆಗು ತಿನ್ಬೋದು ಇದನ್ನು, ಹಾಗೆ ರೈಸ್ಗೆ ಸ್ವಲ್ಪ ಗ್ರೇವಿ ಜೊತೆಗೂ ತಿನ್ಬೋದು, ಏನಿಲ್ಲ. ನೋಡಿ ಮತ್ತೆ ನಾನು ಒಂದು 2 ಸೆಕೆಂಡ್ ಇದನ್ನು ನೀಟಾಗಿ ಮುಚ್ಚಿ ಮತ್ತೆ ಒಂದು 2 ಸೆಕೆಂಡು ಕುಕ್ ಮಾಡ್ಕೋತೀನಿ. ನೋಡಿ ಈಗ ನಾನು ಚೆನ್ನಾಗಿ ಈಗ ಚಿಕನ್ನು ಫ್ರೈ ಆಗಿದೆ. ಈಗ ನಾವು ಲಾಸ್ಟಲ್ಲಿ ನಾನು ಸೇರಿಸ್ಕೊಂಡಿದ್ದಂಥ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೇನೆ. ಇದಕ್ಕೆ ಕಾಳು ಮೆಣಸಿನ ಪುಡಿನೇ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಸೊ ಇದಿಷ್ಟು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸನ್ನು ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನೀವು ನೋಡ್ಕೋಬೋದು, ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ನಾನು ಹಾಕಿರೋದ್ರಿಂದ ಕಲ್ಲುಪ್ಪು ಪರ್ಫೆಕ್ಟ್ ಆಗಿದೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ಸೆಕೆಂಡು ಇದನ್ನು ಚೆನ್ನಾಗಿ ನಾನೀಗ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಚೆನ್ನಾಗಿ ಇಟ್ಕೊಂಡು ಫ್ರೈ ಮಾಡಿದ್ರೆ ನಮಗೆ ಲಾಸ್ಟಲ್ಲಿ ಪೆಪ್ಪರು ಫ್ರೈ ಮಾಡಿರೋದ್ರಿಂದ ಪೆಪ್ಪರ್ ಏನು ನಮಗೆ ಫ್ರೈ ಆಗೋ ಅವಶ್ಯಕತೆ ಇರೋದಿಲ್ಲ. ನೋಡಿ ನಾನು ಲೈಟಾಗಿ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟು ಡ್ರೈಯೂ ಮಾಡ್ಕೋಬೋದು, ಹಾಗೆ ಲೈಟಾಗಿ ಗ್ರೇವಿನೂ ಮಾಡ್ಕೋಬೋದು. ಸ್ವಲ್ಪ ನಾನು ಇವತ್ತು ಡ್ರೈ ಥರ ಮಾಡ್ಕೊಂಡಿದ್ದೀನಿ. ಬಿಸಿ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಚಿಕನು ಕೂಡ ಫೈನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ನಿಮಗೆ ಅದು ಆಯಿಲು ಸಪ್ರೇಟಾಗಿ ಕಾಣಿಸ್ತಾ ಇರುತ್ತೆ, ನೋಡ್ತಾ ಇರ್ಬೋದು ಸುತ್ತ ಆಯಿಲು ಸಪ್ರೇಟ್ ಆಗಿದೆ. ನೋಡಿ ಪೆಪ್ಪರ್ ಹಾಕಿದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಮತ್ತೆ ನಾವು ಒಂದ್ಸಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪಾತ್ರೆಲಿರೋ ಅನ್ನ ಎಲ್ಲ ಖಾಲಿ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ. ಸೊ ಇದಕ್ಕೆ ನಾನು ಬೇರೆ ಏನು ನೀವು ನೋಡಿದಾಗೆ ಬೇರೆ ಎಲ್ಲ ಸ್ಪೈಸಸ್ನ ಹಾಕಿಲ್ಲ, ಹಾಗೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸು ಬೇಯಿಸಿಲ್ಲ. ಸೊ ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ಬಾಣಂತಿಯರು ಕೊಡುವಂಥ ಸ್ಪೆಷಲ್ ಪೆಪ್ಪರ್ ಚಿಕನ್ ಇದು. ಯಾಕೆಂದರೆ ತುಂಬ ಆರೋಗ್ಯವಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ತಿಂತಾ ಇದ್ದರೆ ಮತ್ತೆ ಮತ್ತೆ ತಿಂತೀರ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಉಪ್ಪು ಗಾಳಿ ಎಲ್ಲ ಪರ್ಫೆಕ್ಟಾಗಿರುತ್ತೆ. ಸೊ ನೋಡಿದ್ರಲ್ಲ, ಇವತ್ತು ನಾನು ತೋರಿಸಿರುವಂಥ ಈ ಒಂದು ಸಿಂಪಲ್ ಪೆಪ್ಪರ್ ಚಿಕನ್ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.